ನಮಸ್ಕಾರ ಸ್ನೇಹಿತ್ರೆ. ಈ ವಿಶೇಷ ವಿಶ್ಲೇಷಣೆಗೆ ಆತ್ಮೀಯ ಸ್ವಾಗತ. ವೃಶ್ಚಿಕ ರಾಶಿಯವರ ಒಗಟಾದ ವ್ಯಕ್ತಿತ್ವದ ಬಗ್ಗೆ ನಾವೆಲ್ಲರೂ ಸಾಕಷ್ಟು ಕೇಳಿರ್ತೇವೆ ಅಲ್ವಾ? ಆದರೆ ಅವರ ಇಂದಿನ ಜೀವನದ ಸಾಧನೆಗಳು ಮತ್ತು ಗುಣಲಕ್ಷಣಗಳು ಅವರ ಹಿಂದಿನ ಜನ್ಮದ ಕಾರ್ಯಗಳೊಂದಿಗೆ ನಿಖರವಾಗಿ ಹೇಗೆ ಬೆಸೆದುಕೊಂಡಿದೆ ಅನ್ನೋದನ್ನ ನಾವಿಂದು ಸಂಪೂರ್ಣವಾಗಿ ಡಿಕೋಡ್ ಮಾಡಲಿದ್ದೇವೆ. ಸರಿ, ಹಾಗಾದ್ರೆ ತಡ ಮಾಡೋದು ಬೇಡ, ನೇರವಾಗಿ ವಿಷಯಕ್ಕೆ ಬರೋಣ. ವೃಶ್ಚಿಕ ರಾಶಿಯವರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಆ ಆಳವಾದ ಒಳನೋಟ, ಅಚಲವಾದ ಇಚ್ಛಾಶಕ್ತಿ, ಎಂಥದ್ದೇ ಕಷ್ಟ ಬಂದರೂ ಅದನ್ನ ಎದುರಿಸಿ ನಿಲ್ಲುವ ಆ ಅದ್ಭುತ ಸಾಮರ್ಥ್ಯ, ಇವೆಲ್ಲ ಎಲ್ಲಿಂದ ಬಂತು ಅಂತ ಯೋಚಿಸಿದ್ದೀರಾ? ಅಸಲಿಗೆ ಇವೆಲ್ಲವೂ ಆ ಆತ್ಮವು ತನ್ನ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಸಕಾರಾತ್ಮಕ ಕರ್ಮಗಳ ಸಿಹಿ ಫಲಗಳು ಅನ್ನೋದು ಆಳವಾಗಿ ನೋಡಿದಾಗ ಸ್ಪಷ್ಟವಾಗುತ್ತೆ. ಈ ಆಧ್ಯಾತ್ಮಿಕ ಪ್ರಯಾಣವನ್ನು ಅರ್ಥಮಾಡಿಕೊಳ್ಳಲು ನಾವಿಂದು 5 ಪ್ರಮುಖ ಹಂತಗಳನ್ನು ನೋಡಲಿದ್ದೇವೆ. ಮೊದಲನೆಯದಾಗಿ ಆಧ್ಯಾತ್ಮಿಕ ಬುದ್ಧಿವಂತಿಕೆ, ನಂತರ ಅವರ ನಾಯಕತ್ವದ ಗುಣ, ಮೂರನೆಯದಾಗಿ ಚೇತರಿಕೆ, ನಾಲ್ಕನೆಯದಾಗಿ ಅವರ ಭಾವನಾತ್ಮಕ ಬಂಧ ಮತ್ತು ಅಂತಿಮವಾಗಿ ಉಜ್ವಲ ಭವಿಷ್ಯದತ್ತ ಅವರ ಪಯಣ. ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲನೇ ಹಂತ ಆಧ್ಯಾತ್ಮಿಕ ಬುದ್ಧಿವಂತಿಕೆ ಮತ್ತು ಒಳನೋಟ, ಅಂದ್ರೆ ಸತ್ಯದ ಹುಡುಕಾಟ. ಈ ಆತ್ಮಗಳ ಹಿನ್ನೆಲೆಯನ್ನೊಮ್ಮೆ ಗಮನಿಸಿದರೆ ಒಂದು ಅದ್ಭುತವಾದ ವಿಷಯ ಗೊತ್ತಾಗುತ್ತೆ. ಹಿಂದಿನ ಜನ್ಮಗಳಲ್ಲಿ ಇವರು ಕೇವಲ ಸಾಮಾನ್ಯರಾಗಿರಲಿಲ್ಲ, ಬದಲಾಗಿ ಸತ್ಯವನ್ನೇ ಹುಡುಕೊಂಡು ಹೊರಟಿದ್ದ ಜ್ಞಾನಿಗಳು ಅಥವಾ ಆಧ್ಯಾತ್ಮಿಕ ನಾಯಕರಾಗಿದ್ದರು. ಅಂದಿನ ಕಾಲದಲ್ಲಿ ತಮ್ಮ ಇಡೀ ಜೀವನವನ್ನೇ ಸಮಾಜಕ್ಕೆ ದಾರಿದೀಪವಾಗಲು ಮುಡಿಪಾಗಿಟ್ಟಿದ್ದ ಸತ್ಯಶೋಧಕ ಯೋಧರು ಇವರಾಗಿದ್ದರು. ಮತ್ತು ಇದು ಒಂದು ಅದ್ಭುತವಾದ ಕಾರಣ ಮತ್ತು ಪರಿಣಾಮದ ಸಂಬಂಧವನ್ನು ತೋರಿಸುತ್ತೆ. ನೋಡಿ, ಸತ್ಯಕ್ಕಾಗಿ ಹಿಂದೆ ಮಾಡಿದ ಆ ಅಪಾರ ಸಮರ್ಪಣೆಯು ಇಂದು ಏನಾಗಿದೆ ಗೊತ್ತಾ? ಮೇಲ್ನೋಟಕ್ಕೆ ಕಾಣೋ ವಿಷಯಗಳ ಆಚೆಗೂ ಇರುವ ಅಡಗಿರುವ ಸತ್ಯಗಳನ್ನ ನಿಖರವಾಗಿ ಗ್ರಹಿಸುವ ಅವರ ಅಸಾಧಾರಣ ಅಂತರ್ಪ್ರಜ್ಞೆಯಾಗಿ ಬದಲಾಗಿದೆ. ಇದು ನಿಜಕ್ಕೂ ರೋಚಕ ಅಲ್ವಾ? ಹಿಂದಿನ ಜನ್ಮದ ಈ ಅಪಾರ ಜ್ಞಾನದ ಹಸಿವಿನಿಂದಲೇ ಇಂದು ವೃಶ್ಚಿಕ ರಾಶಿಯವರು ಸಂಶೋಧನೆ, ಬೋಧನೆ ಅಥವಾ ತತ್ವಶಾಸ್ತ್ರದಂತಹ ಕ್ಷೇತ್ರಗಳಲ್ಲಿ ಸಹಜವಾಗಿ ಯಶಸ್ಸಿನ ಶಿಖರವೇರುತ್ತಾರೆ. ವಿಷಯಗಳನ್ನ ಆಳವಾಗಿ ಅಧ್ಯಯನ ಮಾಡುವುದು ಇವರಿಗೆ ಹುಟ್ಟಿನಿಂದಲೇ ಬಂದ ಬಳುವಳಿ. ತಮ್ಮ ಪ್ರಬಲವಾದ ಮಾತುಗಳ ಮೂಲಕವೇ ಇತರರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರುವ ಅದ್ಭುತ ಶಕ್ತಿ ಇವರಲ್ಲಿದೆ. ಈಗ ಎರಡನೇ ವಿಭಾಗ, ನಾಯಕತ್ವ ಮತ್ತು ರಕ್ಷಣಾತ್ಮಕ ಪ್ರವೃತ್ತಿ ಅಥವಾ ಉದಾತ್ತ ರಕ್ಷಕ. ಇದಕ್ಕೆ ಕಾರಣವೇನೆಂದರೆ ಹಿಂದಿನ ಜನ್ಮಗಳಲ್ಲಿ ಇವರು ಅನ್ಯಾಯದ ವಿರುದ್ಧ ಹೋರಾಡುವ ಯೋಧರು ಅಥವಾ ಸಮುದಾಯದ ನಾಯಕರಾಗಿದ್ದರು. ದುರ್ಬಲರನ್ನು ರಕ್ಷಿಸಿದ ಆ ಕರ್ಮದ ಪ್ರತಿಫಲವಾಗಿ ಇಂದು ಅವರಿಗೆ ಜನ್ಮಜಾತವಾದ ನೈಸರ್ಗಿಕ ನಾಯಕತ್ವದ ಕೌಶಲ್ಯಗಳು ಒಲಿದು ಬಂದಿವೆ. ತಮ್ಮ ತಂಡ ಹಾಗೂ ಪ್ರೀತಿಪಾತ್ರರ ಬಗ್ಗೆ ಕಾಳಜಿ ವಹಿಸುವ ಅವರ ಆ ತ್ಯಾಗಮಯಿ ಗುಣಕ್ಕೆ ನಿಜಕ್ಕೂ ಸಾಟಿಯೇ ಇಲ್ಲ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಲು ವೃಶ್ಚಿಕ ರಾಶಿಯವರು ಸದಾ ಮುಂದಿರ್ತಾರೆ ಅನ್ನೋದು ಬಹುಶಃ ನಿಮಗೆಲ್ಲ ಗೊತ್ತೇ ಇದೆ. ತಪ್ಪುಗಳ ವಿರುದ್ಧ, ಅನ್ಯಾಯದ ವಿರುದ್ಧ ಹೋರಾಡಲು ಅವರು ಎಂದಿಗೂ ಹಿಂಜರಿಯುವುದಿಲ್ಲ. ಅವರ ಈ ಆಳವಾದ ನ್ಯಾಯಪ್ರಜ್ಞೆಯೇ ಸುತ್ತಮುತ್ತಲಿನ ಜನರಿಂದ ಅವರಿಗೆ ಅಪಾರ ಪ್ರೀತಿ ಮತ್ತು ಗೌರವವನ್ನು ತಂದುಕೊಡ್ತದೆ. ಸರಿ, ಇಲ್ಲಿನ ಅತ್ಯಂತ ಪ್ರಮುಖ ಅಂಶವೇನೆಂದರೆ ಈ ರಕ್ಷಣಾತ್ಮಕ ಪ್ರೀತಿ. ಈ ಉಗ್ರವಾದ ಕಾಳಜಿ ವೃಶ್ಚಿಕ ರಾಶಿಯವರ ಒಳವರ್ತುಲದಲ್ಲಿರುವವರಿಗೆ, ಅಂದರೆ ಅವರ ಕುಟುಂಬ ಮತ್ತು ಸ್ನೇಹಿತರಿಗೆ ಅತ್ಯಂತ ಸುರಕ್ಷಿತವಾದ ಆಶ್ರಯ ತಾಣವನ್ನೇ ಸೃಷ್ಟಿಸುತ್ತದೆ. ಇವರ ಜೊತೆಗಿದ್ದಾಗ ಯಾರಿಗಾದ್ರೂ ಒಂದು ರೀತಿಯ ಆಳವಾದ ಭದ್ರತೆಯ ಭಾವನೆ ಮೂಡೋದು ಖಂಡಿತ. ಮೂರನೇ ಹಂತಕ್ಕೆ ಬರೋಣ, ಚೇತರಿಕೆ ಮತ್ತು ಪ್ರಬಲ ಪರಿವರ್ತನೆ, ಅಂದ್ರೆ ನವೀಕರಣದ ಚಕ್ರ. ವೃಶ್ಚಿಕ ರಾಶಿಯವರನ್ನ ಚೇತರಿಕೆಯ ಸಂಕೇತ ಅಂತ ಯಾಕೆ ಕರೀತಾರೆ ಗೊತ್ತಾ? ಹಿಂದಿನ ಜನ್ಮಗಳಲ್ಲಿ ಅವರೆದುರಿಸಿದ ಅಪಾರ ಸವಾಲುಗಳು ಮತ್ತು ನುಂಗಿದ ಆಳವಾದ ನಷ್ಟಗಳು ಇದಕ್ಕೆ ಕಾರಣ. ಆ ನೋವಿನಿಂದ ಅವರು ಕಲಿತ ಪಾಠಗಳೇ ಇಂದು ಅವರಲ್ಲಿ ಎಂದಿಗೂ ಮುರಿಯಲಾಗದಂತಹ ಉಕ್ಕಿನಂತಹ ಆಂತರಿಕ ಶಕ್ತಿ ಮತ್ತು ಎಂಥದ್ದೇ ಪರಿಸ್ಥಿತಿಗೆ ನಿರ್ಭೀತವಾಗಿ ಹೊಂದಿಕೊಳ್ಳುವ ಗುಣವಾಗಿ ರೂಪುಗೊಂಡಿವೆ. ಇವರ ಪರಿವರ್ತನೆಯ ಪ್ರಕ್ರಿಯೆ ಹೇಗಿರುತ್ತೆ ಅಂತ ನೋಡಿದರೆ, ಮೊದಲು ಕಠಿಣ ಸವಾಲುಗಳನ್ನು ಎದುರಿಸುವುದು, ನಂತರ ಯಾವುದೇ ಭಯವಿಲ್ಲದೆ ಬದಲಾವಣೆಯನ್ನು ಸ್ವಾಗತಿಸುವುದು, ತಮ್ಮ ವೈಫಲ್ಯಗಳನ್ನೇ ಯಶಸ್ಸಿನ ಮೆಟ್ಟಿಲುಗಳನ್ನಾಗಿಸುವುದು ಮತ್ತು ಅಂತಿಮವಾಗಿ ಸಂಪೂರ್ಣ ಹೊಸ ಬಲವಾದ ವ್ಯಕ್ತಿಯಾಗಿ ಹೊರಹೊಮ್ಮುವುದು. ಹೌದು, ಜೀವನದ ಯಾವುದೇ ಕಷ್ಟಗಳಿಂದ ಫೀನಿಕ್ಸ್ ಪಕ್ಷಿಯಂತೆ ಎದ್ದು ಬರುವ ತಾಕತ್ತು ಇವರಿಗಿದೆ. ಇನ್ನು 4ನೇ ಹಂತ ನಿಷ್ಠೆ ಮತ್ತು ಆಳವಾದ ಭಾವನಾತ್ಮಕ ಬಂಧ, ಅಂದರೆ ಸಂಪರ್ಕದ ಆಧಾರ ಸ್ತಂಭ. ಇಲ್ಲಿನ ಅತ್ಯಂತ ಆಸಕ್ತಿದಾಯಕವಾದ ವಿಷಯವೇನೆಂದರೆ, ಹಿಂದಿನ ಜನ್ಮದಲ್ಲಿ ಅವಳು ಸಂಬಂಧಗಳಿಗೆ ನೀಡಿದ ಪ್ರಾಮುಖ್ಯತೆ. ಅತ್ಯಂತ ನಿಷ್ಠಾವಂತ ಸ್ನೇಹಿತರಾಗಿ ಮತ್ತು ಕಾಳಜಿಯುಳ್ಳ ಪಾಲುದಾರರಾಗಿ ಅವರು ತೋರಿದ ಆ ಪ್ರಾಮಾಣಿಕ ಪ್ರಯತ್ನಗಳು ಇಂದು ಅವರಿಗೆ ಅತ್ಯಂತ ವಿಶ್ವಾಸಾರ್ಹ, ಅರ್ಥಪೂರ್ಣ ಮತ್ತು ಸಂತೋಷದಾಯಕ ಸಂಬಂಧಗಳನ್ನು ವರದಾನವಾಗಿ ನೀಡಿದೆ. ಈ ಆಳವಾದ ಭಾವನೆಗಳು ಸಂಬಂಧಗಳಿಗೆ ಒಂದು ವಿಶೇಷ ಸ್ಪರ್ಶವನ್ನೇ ತರ್ತದೆ.
ಪ್ರಾಮಾಣಿಕ ಅಭಿವ್ಯಕ್ತಿ, ಇತರರ ಮೇಲಿಡುವ ಅಪಾರ ನಂಬಿಕೆ ಮತ್ತು ಅವಶ್ಯಕತೆ ಬಿದ್ದಾಗ ತ್ಯಾಗ ಮಾಡಲು ಸದಾ ಸಿದ್ಧರಿರುವ ಇವರ ಗುಣ ಇದೇ ಅಲ್ವೇ ವೃಶ್ಚಿಕ ರಾಶಿಯವರನ್ನ ಅವರ ಆಪ್ತರಿಗೆ ಅತ್ಯಂತ ಪ್ರಿಯರನ್ನಾಗಿ ಮಾಡೋದು? ಕೊನೆಯದಾಗಿ 5ನೇ ವಿಭಾಗ, ಉಜ್ವಲ ಭವಿಷ್ಯವನ್ನು ಅಪ್ಪಿಕೊಳ್ಳುವುದು. ಇದು ಕರ್ಮದ ಪರಾಕಾಷ್ಠೆ. ಸರಿ, ಇದೆಲ್ಲವೂ ಒಟ್ಟಾರೆಯಾಗಿ ಹೇಗೆ ರೂಪುಗೊಳ್ತದೆ ಅಂತ ಈಗ ನೋಡೋಣ. ಸಕಾರಾತ್ಮಕ ಹಿಂದಿನ ಕರ್ಮಗಳಿಂದ ಒಲಿದು ಬಂದಿರುವ ಚೂಪಾದ ಒಳನೋಟ, ಅಚಲವಾದ ಇಚ್ಛಾಶಕ್ತಿ, ಅದ್ಭುತ ಚೇತರಿಕೆ ಮತ್ತು ಆಳವಾದ ನಿಷ್ಠೆ, ಈ 4 ಅದ್ಭುತ ಸಾಮರ್ಥ್ಯಗಳು ಇಲ್ಲಿ ಕಾಣುತ್ತಿವೆ. ಈ ಶಕ್ತಿಗಳನ್ನ ಸರಿಯಾಗಿ ಗುರುತಿಸಿ ಬಳಸ್ಕೊಂಡ್ರೆ ವೃಶ್ಚಿಕ ರಾಶಿಯವರ ಜೀವನ ಸಂಪೂರ್ಣ ಯಶಸ್ಸು ಮತ್ತು ಸಂತೋಷದಿಂದ ಕೂಡಿರುತ್ತದೆ. ಈ ವಿಶ್ಲೇಷಣೆಯ ಕೊನೆಯಲ್ಲಿ ನಾವೆಲ್ಲರೂ ಆಲೋಚಿಸಬೇಕಾದೊಂದು ರೋಮಾಂಚಕಾರಿ ವಿಚಾರವಿದೆ. ಹಿಂದಿನ ಜನ್ಮದ ಈ ಅದ್ಭುತ ಕರ್ಮಫಲಗಳನ್ನು ಹೊಂದಿರುವ ವೃಶ್ಚಿಕ ರಾಶಿಯ ಆತ್ಮ ತನ್ನ ಮಿತಿಯಿಲ್ಲದ ಸಾಮರ್ಥ್ಯದೊಂದಿಗೆ ಮುಂಬರುವ ದಿನಗಳಲ್ಲಿ ಭವಿಷ್ಯವನ್ನ ಇನ್ನೆಷ್ಟು ಅದ್ಭುತವಾಗಿ ರೂಪಿಸಿಕೊಳ್ಳಬಹುದು? ಈ ಕುತೂಹಲಕಾರಿ ಪ್ರಶ್ನೆಯನ್ನ ನಿಮ್ಮ ಯೋಚನೆಗೆ ಬಿಡುತ್ತಾ ಇಂದಿನ ಈ ಪ್ರಸ್ತುತಿಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ.